ಭಾರತದಲ್ಲಿರುವ ಕೆಲವು ಕ್ರಿಶ್ಚಿಯನ್ನರು ಮತ್ತು ಕೆಲವು ಹಿಂದೂಗಳು ಇಸ್ರೇಲಿಗೆ ಬೆಂಬಲ ಕೊಡುತ್ತಾರೆ. ನಾವು ಇಸ್ರೇಲಿಗೆ ಸಪೋರ್ಟ್ ಅಂತ ಅಭಿಮಾನದಿಂದ ಹೇಳಿಕೊಳ್ಳುತ್ತಾರೆ. ಇಸ್ರೇಲಿಗೆ ಸಪೋರ್ಟ್ ಮಾಡುವ ಜನರಿಗಾಗಿದೆ ಇವತ್ತಿನ ವಿಡಿಯೋ. ಇಸ್ರೇಲಿಗೆ ಬೆಂಬಲ ಸೂಚಿಸುವ ಎಲ್ಲರಿಗೂ ಈ ವಿಡಿಯೋ ಕಳುಹಿಸಿಕೊಡಿ. ವೀಕ್ಷಕರೇ, ವಿಡಿಯೋ ಶುರು ಮಾಡುವುದಕ್ಕಿಂತ ಮೊದಲು ಹೊಸ ವೀಕ್ಷಕರು ಇದ್ದರೆ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಯಹೂದಿಗಳು ಮತ್ತು ಮೂರ್ತಿ ಪೂಜೆ. ವೀಕ್ಷಕರೇ, ಮುಸ್ಲಿಮರಿಗಿಂತಲೂ 100 ಪಟ್ಟು ಹೆಚ್ಚಾಗಿ ಮೂರ್ತಿ ಪೂಜೆಯನ್ನು ವಿರೋಧಿಸುವವರಾಗಿದ್ದಾರೆ ಯಹೂದಿಗಳು. ಮೂರ್ತಿ ಪೂಜೆ ಎಂಬುದು ಯಹೂದಿಗಳಿಗೆ ನಿಷಿದ್ಧವಾಗಿದೆ. ಯಹೂದಿಗಳ ವಿಶ್ವಾಸ ಪ್ರಕಾರ ದೇವರು ಒಬ್ಬನೇ. ದೇವರನ್ನು ಮೂರ್ತಿ ಅಥವಾ ಚಿತ್ರರೂಪದಲ್ಲಿ ತೋರಿಸುವುದು ಸರಿಯಲ್ಲ. ಅದೂ ಅಲ್ಲದೆ ಯಹೂದಿಗಳ ಪವಿತ್ರ ಗ್ರಂಥವಾದ ತೋರಾದಲ್ಲಿ ಮೂರ್ತಿ ಪೂಜೆಗೆ ವಿರುದ್ಧವಾಗಿ ಕಟ್ಟುನಿಟ್ಟಿನ ಆದೇಶ ಮಾಡಲಾಗಿದೆ. ತೋರಾ ಗ್ರಂಥದಲ್ಲಿ ಈ ರೀತಿ ಬರೆಯಲಾಗಿದೆ: ನೀನು ನನಗಾಗಿ ಯಾವುದೇ ರೂಪದ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶದಲ್ಲಿರುವುದಾಗಲಿ, ಭೂಮಿಯಲ್ಲಿರುವುದಾಗಲಿ, ನೀರಿನಲ್ಲಿರುವುದಾಗಲಿ ಯಾವುದಕ್ಕೂ ರೂಪ ಮಾಡಬಾರದು. ನೋಡಿ, ಈಗ ನಾನು ಓದಿ ಹೇಳಿದ್ದು ತೋರಾದಲ್ಲಿ ಇರುವಂತಹ ಶ್ಲೋಕ. ಸಂಶಯವಿರುವವರು ತೋರಾ ಗ್ರಂಥ ತೆರೆದು ನೋಡಿರಿ. ಅದರಲ್ಲಿ ಸ್ಪಷ್ಟವಾಗಿ ಮೂರ್ತಿ ಪೂಜೆಯನ್ನು ವಿರೋಧಿಸಲಾಗಿದೆ. ಭಾರತದಲ್ಲಿರುವ ಕೆಲವು ಹಿಂದೂಗಳು ಇಸ್ರೇಲಿಗೆ ಸಪೋರ್ಟ್ ಮಾಡುವವರಿದ್ದಾರೆ. ಆದರೆ ಇಸ್ರೇಲಿಗರು, ಯಹೂದಿಗಳು ಮೂರ್ತಿ ಪೂಜೆಯನ್ನು ಖಂಡತುಂಡವಾಗಿ ವಿರೋಧಿಸುತ್ತಾರೆ. ತೋರಾ ಗ್ರಂಥದ ಎಕ್ಸೋಡಸ್ 23ರಲ್ಲಿ ಈ ರೀತಿ ಹೇಳಲಾಗಿದೆ: ನನ್ನ ಹೊರತು ಬೇರೆ ದೇವರನ್ನು ನೀನು ಆರಾಧಿಸಬಾರದು. ಯಹೂದಿಗಳಿಗೆ ಬೆಂಬಲ ಕೊಡುವ ಜನರೇ, ನಿಮ್ಮೊಂದಿಗೆ ಒಂದು ಪ್ರಶ್ನೆ. ನಿಮ್ಮ ದೇವರನ್ನು ವಿರೋಧಿಸುವ, ನೀವು ತಾಯಿ ಎಂದು ಕರೆಯುವ ದನವನ್ನು ಕಡಿದು ತಿನ್ನುವ ಇಸ್ರೇಲಿನ ಯಹೂದಿಗಳಿಗೆ ಅದು ಹೇಗೆ ನೀವು ಬೆಂಬಲ ಸೂಚಿಸುತ್ತೀರಿ? ಕ್ರಿಶ್ಚಿಯನ್ನರು ಮತ್ತು ಯಹೂದಿಗಳು. ಕೆಲವು ಕ್ರಿಶ್ಚಿಯನ್ನರು ಯಹೂದಿಗಳಿಗೆ ಬೆಂಬಲ ಕೊಡುತ್ತಾರೆ. ಆದರೆ ಅದೇ ಕ್ರಿಶ್ಚಿಯನ್ನರು ಪವಿತ್ರವಾಗಿ ಬಹುಮಾನಿಸುವ ಯೇಸು ಕ್ರಿಸ್ತರನ್ನು ಕೊಲ್ಲಲು, ಶಿಲುಬೆಗೇರಿಸಲು ಕುತಂತ್ರ ಮಾಡಿದ್ದು ಇದೇ ಯಹೂದಿಗಳಾಗಿದ್ದಾರೆ. ಅರ್ಥವಾಗದಿದ್ದರೆ ಇನ್ನೂ ಸ್ವಲ್ಪ ವಿವರಿಸುತ್ತೇನೆ, ಕೇಳಿ. ಕ್ರಿಶ್ಚಿಯನ್ನರು ಯೇಸು ಕ್ರಿಸ್ತರನ್ನು ಬಹುಮಾನಿಸುತ್ತಾರೆ. ಅದೇ ರೀತಿ ಕೆಲವರು ಆರಾಧಿಸುತ್ತಾರೆ. ಆದರೆ ಯೇಸು ಕ್ರಿಸ್ತರನ್ನು ಪರಮ ಶತ್ರುವಾಗಿ ಕಂಡು ಯೇಸು ಕ್ರಿಸ್ತರನ್ನು ಕೊಲ್ಲಲು ಶ್ರಮಿಸಿದ್ದು ಯಹೂದಿಗಳಾಗಿದ್ದಾರೆ. ಇಸ್ಲಾಂ ಧರ್ಮದ ಪ್ರಕಾರ ಯೇಸು ಕ್ರಿಸ್ತರು ಈಗಲೂ ಮರಣ ಹೊಂದಿಲ್ಲ, ಜೀವಂತವಾಗಿದ್ದಾರೆ. ಆದರೆ ಕ್ರಿಶ್ಚಿಯನ್ ಧರ್ಮದ ಪ್ರಕಾರ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಪ್ರಾಣ ಬಿಟ್ಟರು. ಕ್ರಿಶ್ಚಿಯನ್ನರು ದೇವರ ಮಗ ಅಂತ ಕರೆಯುವ ಯೇಸು ಕ್ರಿಸ್ತರನ್ನು ಶಿಲುಬೆಗೇರಿಸಿ ಕೊಂದವರು ಯಾರು ಅಂತ ಪ್ರಶ್ನೆ ಕೇಳಿದಾಗ ಸರ್ವ ಕ್ರಿಶ್ಚಿಯನ್ನರು ಕೊಡುವ ಉತ್ತರ ಯಹೂದಿಗಳು ಮತ್ತು ರೋಮನ್ನರು. ಯಹೂದಿಗಳಾಗಿದ್ದಾರೆ ಯೇಸು ಕ್ರಿಸ್ತರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಕುತಂತ್ರದಿಂದ ಶಿಲುಬೆಗೇರಿಸಿದ್ದು. ನೀವು ಆರಾಧಿಸುವ, ನೀವು ಗೌರವಿಸುವ, ನೀವು ದೇವರ ಮಗ ಎಂದು ಕರೆಯುವ ಯೇಸು ಕ್ರಿಸ್ತರನ್ನೇ ಶಿಲುಬೆಗೇರಿಸಿ ಕೊಂದಂತಹ ಯಹೂದಿಗಳಿಗೆ ನೀವು ಬೆಂಬಲ ಕೊಟ್ಟರೆ ನಿಮ್ಮ ದೇವರಿಗೆ ಅದು ತೃಪ್ತಿ ಆಗಬಹುದಾ? ಇಸ್ರೇಲಿಗೆ ಬೆಂಬಲ ಕೊಡುವ ಮೊದಲು ಒಂದು ಬಾರಿ ನಾನು ಹೇಳಿದ ಈ ಮಾತನ್ನು ಸರಿಯಾಗಿ ಆಳವಾಗಿ ಚಿಂತಿಸಿ ನೋಡಿ. ಚಿಂತಿಸುವವನಿಗೆ ದೃಷ್ಟಾಂತವಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಅದೇ ರೀತಿ ನಿಮ್ಮ ಸ್ನೇಹಿತರೊಂದಿಗೂ ಈ ವಿಡಿಯೋ ಹಂಚಿಕೊಳ್ಳಿರಿ.